ಇವತ್ತಿನ ಅಮೃತವಾಣಿ ಯೋಚನೆ ಯೋಜನೆ ಸರಿ ಇದ್ದರೆ ಜೀವನ ಸುಂದರ ಅಂತ ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಬದುಕು ಸುಂದರವಾಗಿ ಕಾಣಬೇಕಿತ್ತಪ್ಪ ಅಂದ್ರೆ ನಮ್ಮ ಯೋಚನೆ ಯೋಜನೆ ಎರಡೂ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಜೀವನ ನಮ್ಮ ಬದುಕು ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಪ್ಪ ಅಂದ್ರೆ ನಮ್ಮ ಬದುಕು ಅಷ್ಟೊಂದು ಸುಂದರ ಅಲ್ಲ ಅಂತ ಹೇಳ್ಬೋದು. ಇದಕ್ಕೊಂದು ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ, ಒಂದು ದಪ್ಪನಾಗಿರುವಂತಹ ಕಾಂಡವನ್ನು ಹೊಂದಿರುವಂತಹ ಮರವನ್ನು ಕತ್ತರಿಸಲಿಕ್ಕೆ ಒಬ್ಬನಿಗೆ ಹೇಳಿದ್ರು. ಅವನು ಗರಗಸವನ್ನು ತೆಗೆದುಕೊಂಡ ಆ ಮರವನ್ನು ಕತ್ತರಿಸಿದ ಆ ಗರಗಸದಿಂದ ಕೊಯ್ದ ಬೆಳಗಿನಿಂದ ಸಾಯಂಕಾಲದವರೆಗೂ ಕೊಯ್ದನೇ ಇದ್ದ. ಆ ಒಂದು ಸಾಯಂಕಾಲದ ಹೊತ್ತಿಗೆ ಆ ಮರವನ್ನು ಏನು ಮಾಡಿದ, ತುಂಡು ಮಾಡಿದ. ಅದೇ ಗಾತ್ರದ ಇನ್ನೊಂದು ಮರವನ್ನು ಕತ್ತರಿಸಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಕೈ ಕೊಟ್ಟರು. ಅವನು ಬಂದ, ಗರಗಸವನ್ನು ನೋಡಿದ. ಗರಗಸ ಶಾರ್ಪ್ ಇರಲಿಲ್ಲ. ಮೊದಲು ಗರಗಸವನ್ನು ಶಾರ್ಪ್ ಮಾಡಿ ಆ ಮರವನ್ನು ಕತ್ತರಿಸಲಿಕ್ಕೆ ಪ್ರಾರಂಭ ಮಾಡಿದ. ಒಂದೇ ಗಂಟೆಯಲ್ಲಿ ಏನಾಯಿತು, ಆ ಮರ ತುಂಡಾಗಿ ಬಿತ್ತು. ಈ ಒಂದು ಇದು ಮಾತಿನ ತಾತ್ಪರ್ಯ ಇಷ್ಟೇ, ಅಮೃತವಾಣಿಯ ತಾತ್ಪರ್ಯ. ನಾವು ನಮ್ಮ ಯೋಜನಾ ಶಕ್ತಿ ಚೆನ್ನಾಗಿದ್ರೆ ಏನು ಮಾಡ್ಬೋದು, ನಮ್ಮ ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ಬೋದು. ಅದು ನಮ್ಮ ಯೋಜನಾ ಶಕ್ತಿ ಶಾರ್ಪ್ ಇರ್ಲಿಕ್ಕಂದ್ರೆ ಏನಾಗ್ಲಿಕ್ಕೆ ಸಾಧ್ಯತೆ, ಆ ಮರವನ್ನು ಹೆಂಗೆ ಸಾಯಂಕಾಲದವರೆಗೂ ಕತ್ತರಿಸಿದನೋ ಆ ರೀತಿಯಾಗಿ ನಮ್ಮ ಬದುಕು ಆಗ್ತದ. ಈ ಒಂದು ನುಡಿಮುತ್ತನ್ನು ನಿಮ್ಮ ಒಂದು ವಿದ್ಯಾರ್ಥಿಗಳ ಜೀವನಕ್ಕೆ ಅನ್ವಯಿಸಿಕೊಳ್ಳುವುದಾದ್ರೆ, ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಿಮಗೇನು ಮಾಡ್ತಾ ಇದ್ದಾರೆ, ಪಾಠವನ್ನು ಮಾಡ್ತಾರ, ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೆ. ಆದರೆ ಎಲ್ಲರೂ ಯಾಕೆ 98, 99, 100% ರಿಸಲ್ಟ್ ಮಾಡಂಗಿಲ್ಲ? ಕ್ಲಾಸ್ನಲ್ಲಿ ಯಾರು ಒಬ್ಬರು, ಇಬ್ಬರು, 3 ಜನ, 4 ಜನ ಅಷ್ಟೇ. 50-60 ಜನ ಇದ್ರು ಕೂಡ ಆ ಕ್ಲಾಸ್ನಲ್ಲಿ 95, 98 ರಿಸಲ್ಟ್ ಮಾಡುವಂಥವ್ರು 3, 4, 5 ಜನ ಮಾತ್ರ. ಯಾಕಂದ್ರೆ ಅವರ ಯೋಜನೆ ಸರಿಯಾಗಿರ್ತದ, ಅವರು ಅತ್ಯುತ್ತಮವಾಗಿರುವಂಥ ಫಲಿತಾಂಶವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ. ಇನ್ನು ಉಳಿದಂಥವ್ರು ಅದೇ B+, C+. ನಿಮ್ಮ ಯೋಜನೆ ಸರಿಯಾಗಿಲ್ಲ ಅಂತ ಅರ್ಥ. ನಿಮ್ಮ ಯೋಜನೆ ಸರಿಯಾಗಿದ್ರೆ ನಿಮ್ಮ ಜೀವನ ಸುಂದರ ಆಗಲಿಕ್ಕೆ ಸಾಧ್ಯ ಇದೆ ಎಂಬುದೇ ಇವತ್ತಿನ ಅಮೃತವಾಣಿ ತಾತ್ಪರ್ಯ. ಧನ್ಯವಾದ.